ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಕುರ್ಚಿ ಗದ್ದಲದ ಮಧ್ಯೆ ಅಹಿಂದ ಸಮಾವೇಶಕ್ಕೆ ಭಾರೀ ತಯಾರಿ. ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರಿನಲ್ಲಿ ಸಮಾವೇಶ. ಆ ಸಮಾವೇಶದ ಕುರಿತಂತೆ ಖಾಸಗಿ ಹೋಟೆಲ್ನಲ್ಲಿ ಪೂರ್ವಭಾವಿ ಸಭೆಯಾಗಿದೆ. ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆಯಿಂದ ನಡೆದಂತಹ ಸಭೆ ಇದು. ವೇದಿಕೆಯ ಅಧ್ಯಕ್ಷ ಕೆ ಶಿವರಾಮ್, ಸಂಚಾಲಕ ಯೋಗೇಶ್ ನಂಜಂಡಸ್ವಾಮಿ ಸೇರಿದಂತೆ ಹಲವರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. 25ಕ್ಕೂ ಹೆಚ್ಚು ಅಹಿಂದ ಮುಖಂಡರು ಈ ಸಭೆಯಲ್ಲಿ ಭಾಗಿಯಾಗಿರುವುದು. ಸಮಾವೇಶದ ದಿನಾಂಕ ಸೇರಿದಂತೆ ಹಲವು ವಿಚಾರಗಳ ಕುರಿತಂತೆ ಈ ಸಭೆಯಲ್ಲಿ ಚರ್ಚೆಯಾಗಿದೆ. ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ನಡೆಯಲಿರುವಂತಹ ಅಹಿಂದ ಸಮಾವೇಶ ಅದು. ಆ ಸಮಾವೇಶದ ಕುರಿತಂತೆ ಪೂರ್ವಭಾವಿ ಸಭೆ ಇದು. ಈ ಸಭೆಯಲ್ಲಿ ಹಲವು ಮುಖಂಡರುಗಳು ಭಾಗಿಯಾಗಿ ಸುಮಾರು 25ಕ್ಕೂ ಹೆಚ್ಚು ಅಹಿಂದ ಮುಖಂಡರು ಚರ್ಚೆಯನ್ನು ನಡೆಸಿದ್ರು. ಸಮಾವೇಶ ಎಂದು ನಡೀಬೇಕು, ಆ ದಿನಾಂಕ ಸೇರಿದಂತೆ ಹಲವು ವಿಚಾರಗಳ ಕುರಿತು ಈ ಸಭೆಯಲ್ಲಿ ಚರ್ಚೆಯಾಗಿದೆ. ಈ ಸಭೆ ಕುರಿತಂತೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ರಾಮ್ ಈಗ ಸಂಪರ್ಕದಲ್ಲಿದ್ದಾರೆ. ರಾಮ್, ಅಹಿಂದ ಸಮಾವೇಶದ ದಿನಾಂಕ ನಿಗದಿಯಾಗ್ತಾ ಇದೆಯಾ? ಈ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ? ಏನು ಅಜೆಂಡಾ? ಪ್ರತಿಮಾ, ಒಂದು ಕಡೆ ರಾಜ್ಯ ಕಾಂಗ್ರೆಸ್ಸಲ್ಲಿ ಕುರ್ಚಿ ಕಾದಾಟ ಜೋರಾಗ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರಿನಲ್ಲಿ ಅಹಿಂದ ಸಮಾವೇಶಕ್ಕೆ ಎಲ್ಲ ಸಿದ್ಧತೆಗಳನ್ನ ನಡೆಸಲಾಗಿದೆ. ಇವತ್ತು ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಪೂರ್ವಭಾವಿ ಸಭೆಯನ್ನು ನಡೆಸಲಾಗಿದೆ. ಈಗಾಗಲೇ ಸಭೆ ಆರಂಭವಾಗಿದೆ. ಮತ್ತೊಂದು ಈಗಾಗಲೇ ತಾವು ಹೇಳಿದಂತೆ ದಿನಾಂಕ ನಿಗದಿಗೆ ಚರ್ಚೆ ಆಗಿತ್ತು. ಜನವರಿ 25ರಂದು ಮೈಸೂರಿನ ವಸ್ತು ಪ್ರದರ್ಶನ ಪ್ರಾಧಿಕಾರದ ಆವರಣದಲ್ಲಿ ಈ ಒಂದು ಅಹಿಂದ ಸಮಾವೇಶ ನಡೆಸಬೇಕು ಅಂತ ಹೀಗಾಗಿ ಸಭೆಯಲ್ಲಿ ನಿರ್ಣಯ ಆಗಿದೆ. ಇದರ ಜೊತೆಗೆ ಈ ಸಭೆಯ ರೂಪುರೇಷೆಗಳಿರಬೇಕು, ಎಷ್ಟು ಜನರನ್ನು ಸೇರಿಸಬೇಕು, ಯಾರಿಗೆಲ್ಲ ಆಹ್ವಾನವನ್ನು ನೀಡಬೇಕು. ಯಾಕಂದರೆ ಈಗಾಗಲೇ ಈ ಒಂದು ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವೇದಿಕೆ ರಾಜ್ಯಾಧ್ಯಕ್ಷ ಕೆ ಶಿವರಾಮ್ TV9ಗೆ ಸ್ಪಷ್ಟಪಡಿಸಿದ್ರು, ಸಿದ್ದರಾಮಯ್ಯ ಅವರ ಪರವಾಗಿ ಮಾಡುವಂತಹ ಕಾರ್ಯಕ್ರಮ ಆದರೂ ಸಿದ್ದರಾಮಯ್ಯ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಿಲ್ಲ ಅಂತೇಳಿ ಸಾಹಿತಿಗಳು, ಚಿಂತಕರು, ಸಿದ್ದರಾಮಯ್ಯ ಅಭಿಮಾನಿಗಳು ಸೇರಿದಂತೆ ಕಾಂಗ್ರೆಸ್ನ ಕೆಲ ಆಯ್ದ ಮುಖಂಡರಿಗೆ ನಾವು ಆಹ್ವಾನವನ್ನು ಕೊಡ್ತೇವೆ ಅಂತ ಹೇಳಿದ್ರು. ಅದರ ಒಂದು ಸಿದ್ಧತೆಯ ಸಭೆ ಈಗ ನಡೀತಾ ಇದೆ. ನೀವು ದೃಶ್ಯಗಳಲ್ಲೂ ಸಹ ನೋಡ್ತಾ ಇರ್ಬೋದು. ಈಗಾಗಲೇ ದಿನಾಂಕ ನಿಗದಿಯಾಗಿದೆ. ಜನವರಿ 25ರಂದು ಮೈಸೂರಿನ ವಸ್ತು ಪ್ರದರ್ಶನದ ಪ್ರಾಧಿಕಾರದ ಆವರಣದಲ್ಲಿ ಈ ಒಂದು ಅಹಿಂದ ಸಮಾವೇಶ ನಡೆಸಬೇಕು ಅಂತ ಈಗಾಗಲೇ ನಿರ್ಧಾರವನ್ನು ಮಾಡಿದ್ದಾರೆ. ಮತ್ತು ನೀವು ನೋಡ್ತಾ ಇರ್ಬೋದು 25ಕ್ಕೂ ಹೆಚ್ಚು ಏನು ಮುಖಂಡರುಗಳು ವಿವಿಧ ಕ್ಷೇತ್ರದವರು ಭಾಗಿಯಾಗಿದ್ದಾರೆ. ಪ್ರಮುಖವಾಗಿ ಆಗಬೇಕಾಗಿರುವಂಥದ್ದು ಈ ಒಂದು ಕಾರ್ಯಕ್ರಮದ ರೂಪುರೇಷೆಗಳು, ಎಷ್ಟು ಜನರನ್ನು ಈ ಒಂದು ಸಭೆಯಲ್ಲಿ ಸೇರಿಸಬೇಕು, ಇವೆಲ್ಲವನ್ನೂ ಸಹ ಚರ್ಚಿಸುವಂಥ ಕೆಲಸವನ್ನು ಮಾಡ್ತಾರೆ. ನೀವು ನೋಡ್ತಾ ಇರ್ಬೋದು ಈ ಒಂದು ಏನು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ರಾಜ್ಯಾಧ್ಯಕ್ಷ ಕೆ ಶಿವರಾಮ್ ಪ್ರಾಸ್ತಾವಿಕವಾಗಿ ಮೊದಲು ಭಾಷಣವನ್ನು ಮಾಡ್ತಾ ಇದ್ದಾರೆ. ಅಂದರೆ ಯಾವ ಕಾರಣಕ್ಕಾಗಿ ಈ ಒಂದು ಸಮಾವೇಶವನ್ನು ಆಯೋಜಿಸ್ತಾ ಇದ್ದೇವೆ, ಮತ್ತು ಸಿದ್ದರಾಮಯ್ಯ ಈ ಸಮಾಜಕ್ಕೆ ಅನಿವಾರ್ಯತೆಯನ್ನು ಹೆಸರಿನಲ್ಲೇ ಈ ಒಂದು ಸಮಾವೇಶವನ್ನು ಮಾಡುವಂಥದ್ದು. ಹೀಗಾಗಿ ಅಹಿಂದ ಸಮಾವೇಶದ ಪೂರ್ವತಾ ಸಿದ್ಧತಾ ಸಭೆಗೆ ಈಗಾಗಲೇ 25ಕ್ಕೂ ಹೆಚ್ಚು ಜನರು, ಪ್ರಮುಖವಾಗಿ ವರ್ಣಾ ಕ್ಷೇತ್ರ ಅಂದರೆ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿನಿಧಿಸುವಂತಹ ವರ್ಣಾ ಕ್ಷೇತ್ರದಿಂದ ಸಾಕಷ್ಟು ಮುಖಂಡರುಗಳು ಭಾಗಿಯಾಗಿದ್ದಾರೆ. ಹೀಗಾಗಿ ಇದು ಸಾಕಷ್ಟು ಕುತೂಹಲವನ್ನು ಗಳಿಸಿದೆ. ಯಾಕಂದರೆ ಸಿಎಂ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿ ಆರಂಭಿಕವಾಗಿ ಮೊದಲ ಅಹಿಂದ ಸಮಾವೇಶ ನಡೀತಾ ಇದೆ. ಇದಾದ ನಂತರ ಇದೇ ಒಂದು ಸಮಾವೇಶನ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಸಹ ಆಯೋಜಿಸಲು ನಿರ್ಧಾರವನ್ನು ಕೈಗೊಳ್ಳಲಾಗ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ರಾಮ್ ತಮ್ಮೆಲ್ಲ ಮಾಹಿತಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಬೆಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH